ಹಾಯ್ ಫ್ರೆಂಡ್ಸ್, ಹಲೋ ನೋಡಿಲಿ. ಹಾಯ್. ಇವತ್ತು ನಾವು ನಮ್ಮೂರಲ್ಲಿರೋ ಸಿದ್ದೇಶ್ವರ ಆಶ್ರಮದಲ್ಲಿದ್ದೀವಿ. ಫಸ್ಟ್ ನೀವು ಎಲ್ಲ ಪಾರ್ಕ್ ಎಲ್ಲ ನೋಡಿ ಆಮೇಲೆ ಸಿದ್ದೇಶ್ವರ ಆಶ್ರಮಕ್ಕೆ ಒಳಗಡೆ ಹೋಗೋಣ. ಇವಾಗ ಬನ್ನಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಸಿದ್ದೇಶ್ವರ ಆಶ್ರಮದಲ್ಲಿರೋ ಮುಂದಿನ ಪಾರ್ಕ್. ಇದು ನಾವು ಈಗ ಸದ್ಯಕ್ಕೆ ಪಾರ್ಕಲ್ಲಿದ್ದೀವಿ, ಆಮೇಲೆ ಸಿದ್ದೇಶ್ವರ ಆಶ್ರಮ ಒಳಗಡೆ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಎಲ್ಲ ಬೆಳಿಗ್ಗೆನೇ ಬಂದಿದ್ದೀವಿ, ಬೆಳಿಗ್ಗೆಯಿಂದ ಇಲ್ಲೇ ಆಟ ಆಡಿದ್ವಿ. ಬನ್ನಿರಿ, ಬೇಗ ಬನ್ನಿರಿ. ಇಲ್ಲ ನಾವು ಪಾರ್ಕ್ ಒಳಗಡೆ ಇದ್ದೀವಿ ಫ್ರೆಂಡ್ಸ್. ಇದನ್ನೆಲ್ಲ ನೋಡಿಕೊಂಡು ನಾವು ಸಿದ್ದೇಶ್ವರ ಆಶ್ರಮ ಒಳಗಡೆ ಹೋಗೋಣ. ಅಲ್ಲಿದೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ 2 ಗಾರ್ಡನ್ ಇದೆ. ಬಟ್ ಈ ಗಾರ್ಡನ್ಗೆ ನಾವು ಬರೋಕ್ಕಾಗಲಿಲ್ಲ, ಆಲ್ರೆಡಿ ತುಂಬ ಲೇಟ್ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ ನಾವು. 2 ಇದೆ ಇಲ್ಲಿ ಗಾರ್ಡನ್. ಒಂದು ಇಷ್ಟೊತ್ತು ನಾವು ಆ ಕಡೆ ಇದ್ವಿ, ಈಗ ಈ ಕಡೆ ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ನಾವು ಆಶ್ರಮ ಒಳಗಡೆ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಆಶ್ರಮ ಮುಂದೆ ಬಂದಿದ್ದೀವಿ ನಾವು. ಈಗ ಆಶ್ರಮ ಒಳಗಡೆ ಹೋಗೋಣ. ಆಶ್ರಮ ಮುಂದೆ ಇದ್ದೀವಿ. ಆಶ್ರಮ ಒಳಗಡೆ ಹೋಗಿ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಅವ್ರ ಕಿರು ಪರಿಚಯ ಮಾಡಿಕೊಡ್ತೀವಿ. ಬನ್ನಿ ಒಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಆಶ್ರಮ ಮುಂದೆ ಬಂದಿದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಬಿಜಾಪುರಲ್ಲಿ ಸಿದ್ದೇಶ್ವರ ಯೋಗಾಶ್ರಮ ತುಂಬಾ ಸ್ಪೆಷಲ್. ಆಶ್ರಮ ಒಳಗಡೆ ಬರ್ತಾ ಇದ್ದೀವಿ. ನಮ್ಮೂರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸಿದ್ದೇಶ್ವರ ಆಶ್ರಮ, ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಸ್ವಾಮಿಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ ಹೇಗಿದೆ, ಎಂಟ್ರೆನ್ಸ್ ಆಗಿದ್ದೀವಿ. ಒಳಗಡೆ ಹೋಗೋಣ ಇವಾಗೆಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ. ಇದು ಸಿದ್ದೇಶ್ವರ ಆಶ್ರಮ ನಮ್ಮೂರಲ್ಲಿರೋ. ನೋಡಿ ಹೇಗಿದೆ ಆಶ್ರಮ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಹೇಗಿದೆ. ನಮ್ಮೂರಲ್ಲಿ ತುಂಬ ಸ್ಪೆಷಲ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಸ್ವಾಮಿಗಳು ಇದ್ದಾರಂತೆ ಈ ಆಶ್ರಮ ಬಗ್ಗೆ ತಿಳ್ಕೊಂಡಿರೋರು. ಅವ್ರಿಗೆ ಸ್ವಲ್ಪ ಮೀಟಾಗಿ ಏನಾದರೂ ಹೇಳ್ತಾರಾ ಅಂತ ಅವ್ರಿಗೆ ಕೇಳ್ಕೊಂಡು ನೋಡೋಣ. ನೀವು ಏನಾದರೂ ಇನ್ಫಾರ್ಮೇಷನ್ ಹೇಳ್ತಾರ ಅಂತ. ನಮಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ಬೋದು, ಬಟ್ ಅವರು ಇಲ್ಲೇ ಇರೋದ್ರಿಂದ ಸಿದ್ದೇಶ್ವರ ಸ್ವಾಮಿಗಳಿಗೆ ತುಂಬ ತಿಳ್ಕೊಂಡಿದ್ದಾರಲ್ಲ, ಸೊ ಅವ್ರ ಬಗ್ಗೆ ಅವ್ರ ಬಾಯಿಲ್ಲ ಕೇಳಿಸ್ಬೇಕಂತ ನಮ್ಮದೊಂದು ಆಸೆ. ನೋಡೋಣ, ಅಲ್ಲಿದ್ದಾರೆ ಸ್ವಾಮಿಗಳು, ಅವ್ರಿಗೆ ಕೇಳ್ತೀನಿ ಆಶ್ರಮದ ಬಗ್ಗೆ ಮತ್ತು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ, ಅವರ ಜೀವನ ಶೈಲಿ ಹೇಗಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ನಮಸ್ಕಾರ ರೀ ಅಜ್ಜ ರೀ. ನಾವಿಲ್ಲಿ ಆಶ್ರಮಕ್ಕೆ ಬಂದಿದ್ದೀವಿ. ನಮಗೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿತ್ತು ರೀ. ಅಂದರೆ ನಿಮಗೆ ತಿಳಿದಷ್ಟು ಮಟ್ಟಿಗೆ ಸ್ವಾಮಿಗಳ ಜೊತೆಗೆ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ನೀವಿಲ್ಲಿ? ನಾವು ಇಲ್ಲಿ ಏನಲ್ಲ ಅಂದ್ರೆ ಒಂದು 15 ವರ್ಷದಿಂದ ಈ ಮಡಲಿದ್ದೇನೆ. ಹಾಂ ಸರ್. ಕೆಲವು ದಿವಸ ಸಂಚಾರ ಅಂತ ಹೋಗಿದ್ದೆ ನಾವು. ಹಾಂ ರೀ. ಅದು ಬೇರೆ ಬೇರೆ ಮಠಗಳಲ್ಲಿ ಇದ್ದು ಬಂದಿದ್ದೀವಿ. ಕಲ್ಮ ಅಂತ ಪರ್ಮಳಲ್ಲಿ ಒಂದು 5 ವರ್ಷ. ಹಾಂ ರೀ. ಒಂದು 3 ವರ್ಷ ಚಿತ್ರಗುಮರ್ಗ ಮಠ. ಹಾಂ ರೀ. ಇನ್ನೊಂದು 5 ವರ್ಷ ಹರಿದ್ವಾರ ಋಷಿಕೇಶ. ಹಾಂ ಸರ್. ಅಲ್ಲೆಲ್ಲ ಪ್ರವಾಸ ಮಾಡಿ ಮತ್ತು ವಾಪಸ್ ಇಲ್ಲಿ ಬಂದು ಫಸ್ಟ್. ಸರ್, ಇವಾಗ ಇಲ್ಲಿ ಈ ಆಶ್ರಮದ ಎಲ್ಲ ಉಸ್ತುವಾರಿ ನೀವೇ ನೋಡ್ಕೋತೀರಾ ಅಜ್ಜ ರೀ? ಈ ಆಶ್ರಮದ ಉಸ್ತುವಾರಿ ನೋಡ್ಕೊಳ್ಳೋರು ಬಸವಲಿಂಗ ಸ್ವಾಮಿಗೆ ಅಂತ ಅವರ ಅಧ್ಯಕ್ಷರುಗಳು ಇನ್ನೊಬ್ರು. ಹಾಂ ರೀ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಇಬ್ಬರು ಸ್ವಾಮಿಗಳು.
ಹಾಂ ರೀ. ಇನ್ನು ಯಾರಿಗೆ ಇಲ್ಲಿ ಮಠಗಳ ನೇಮಕ ಆಗಿಲ್ಲ ಅವ್ರು ಮಾತ್ರ ಇಲ್ಲೇ ಅದ. ಓಕೆ. ಮಠ ನೇಮಕ ಆದಮೇಲೆ ಅವ್ರನ್ನ ಕಳಿಸ್ತಾರೆ. ಅಜ್ಜ ಈಗ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮತ್ತು ಅವರು ಮದುವೆ ಆಗಿತ್ತಾ ಈ ಸಿದ್ದೇಶ್ವರ ಸ್ವಾಮಿಗಳಿಗೆ ಅಜ್ಜ ರೀ? ಸಿದ್ದೇಶ್ವರಪ್ಪಳಿಗೆ ಮದುವೆ ಆಗಿಲ್ಲ. ಹಾಂ ರೀ. ಅಕ್ಕ ಬ್ರಹ್ಮಚಾರಿಗಳು. ಹಾಂ. ಅವರು ಮೂಲತಃ ಬಿಚ್ಚರಿಗೆ ಊರವರು. ಹಾಂ. ನವಾನಗರ ಬಿಚ್ಚರಿ ಅಂತ ಬರೋದು. ಹಾಂ ರೀ. ಅಲ್ಲೇ ಅವರು ಜನ್ಮಸ್ಥಳ. ಹಾಂ ರೀ. ಅವ್ರ ಗುರುಗಳು ಮಲ್ಲಿಕಾರ್ಜುನ ಶಿವಯೋಗಿ. ಹಾಂ. ಅವರು ಹಂಚನಾಳ ಊರಿನವರು ಜನ್ಮಸ್ಥಳ. ಹಾಂ ರೀ. ಗದಗಿನ ಶಿವಾನಂದ ಶಿಷ್ಯರ ಹಾಂ ರೀ. ಮಲ್ಲಿಕಾರ್ಜುನ. ಹಾಂ ರೀ. ಅವ್ರು ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಈ ಬಿಜಾಪುರ ಊರು ಬಂದು ನೆಲೆಸ್ತಾರೆ. ಹಾಂ ರೀ. ಇಲ್ಲಿ ಕರಡಿ ಬಂಗ್ಲೆ ಅಂತ ಒಂದಿದೆ. ಹಾಂ ರೀ. ಕರಡಿ ಬಂಗ್ಲೆಯಲ್ಲಿ ಫಸ್ಟಿಗೆ ಬಂದು ಅಲ್ಲಿ ಇರ್ತಾರೆ. ಹಾಂ ರೀ. ಅಲ್ಲೇ ಎಷ್ಟು ಒಂದು 4-5 ವರ್ಷ ಅಲ್ಲೇ ಇರ್ತಾರೆ. ಹಾಂ ರೀ. ಅಲ್ಲೇ ಇದ್ಕೊಂಡು ಪ್ರವಚನ ಹೇಳೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಈಗ ಪ್ರತಿ ನಮ್ಮ ತಿಳಿದ ಮಟ್ಟಿಗೆ ರೀ ಅಜ್ಜ, ಈ ಪ್ರತಿಯೊಂದು ಸ್ವಾಮಿಗಳು ಕೆಲವೊಂದು ಸ್ವಾಮಿಗಳು ಇರ್ತಾರೆ ಆಶೆ ಕನಸುಗಳು, ಆದರೆ ಇವರು ಅಷ್ಟೊಂದು ಸರಳ ಜೀವಿ ಆಗೋದಕ್ಕೆ ಹೇಗೆ ಸಾಧ್ಯ ಅಜ್ಜ? ಒಟ್ಟಿನಲ್ಲಿ ಏನೂ ಇಲ್ಲ, ಚಪ್ಪಲ್ ಹಾಕೋತಿರ್ಲಿಲ್ಲ ಅಂತ ಹೇಳ್ತಿದ್ದೀರಿ, ಮತ್ತು ಜಾಸ್ತಿ ಆಹಾರ ತಿಂತಿರ್ಲಿಲ್ಲಂತೆ. ಅವ್ರ ಊಟದ ಶೈಲಿ ಹೆಂಗಿತ್ತು, ಜೀವನ ಶೈಲಿ ಹೆಂಗಿತ್ತು ರೀ ಅಜ್ಜ? ಜೀವನ ಶೈಲಿ ಭಾಳ ಸಿಂಪಲ್ ಅವ್ರದ್ದು. ಹಾಂ ರೀ. ಶುಭ್ರವಾದಂಥ ವಸ್ತ್ರ ಧರಿಸ್ತಿದ್ರು. ಬಿಳಿ ಅಂಗಿ, ಬಿಳಿ ಲುಂಗಿ. ಹಾಂ. ಟೋಪಿ ಹಾಕೋತಿರಲಿಲ್ಲ, ಪಟಕ ಸುತ್ತಿರಲಿಲ್ಲ. ಹಾಂ ರೀ. ನೇರು ಶರ್ಟ್, ಶುಭ್ರವಾದಂಥ ವಸ್ತ್ರವನ್ನು ಧರಿಸ್ತಿದ್ರು. ಅವ್ರ ಗುರುಗಳಂಥ ಮಲ್ಲಿಕಾರ್ಜುನ ಶಿವಗಳು ಸಹಿತ ಬಿಳಿ ವಸ್ತ್ರವನ್ನು ಧರಿಸ್ತಿದ್ರು. ಅವರು ಜೇಬಲ್ಲಿ ದುಡ್ಡೇ ಇಟ್ಕೊತಿದ್ದಿರಲ್ಲಂತಲ್ರಿ? ದುಡ್ಡೇ ಇಟ್ಕೊಳ್ಳೋದೇ? ದುಡ್ಡು ತೆಗೆದುಕೊಳ್ತಕ್ಕಂಥ ಸ್ವಭಾವ ಅವ್ರದ್ದು ಇದ್ದಿರಲಿಲ್ಲ. ಹಾಂ. ಯಾರಾದರೂ ಭಕ್ತರು ಬಂದರೆ ದುಡ್ಡು ಕೊಡ್ತೀವಿ ಅಂತ ಬಂದರೆ ಭಾಳಾದ್ರೆ ಆಶ್ರಮ ಕಡೆ ಏನಾದರೂ ಸ್ವಲ್ಪ ಸುಧಾರಣೆ ಮಾಡಬೇಕು. ಹಾಂ. ಅದನ್ನ ಸ್ವಲ್ಪ ಬೆಳವಣಿಗೆ ಯಾರೋ ನೋಡ್ಕೊಳ್ರಿ ಅಂತ ಈ ರೀತಿ ಹೇಳ್ತಿದ್ರು. ಹಾಂ. ಅದೇ ಸ್ವತಃ ದುಡ್ಡನ್ನು ತೆಗೆದುಕೊಂಡು ದುಡ್ಡು ಕೊಡ್ರಿ ಅನ್ನೋದು ಸ್ವಭಾವ ಇದ್ದಿರಲಿಲ್ಲ. ಹಾಂ ಅಜ್ಜ. ಯಾರು ಕರೆಯಕ್ಕೆ ಬಂದರೆ ಹೋಗೋರು, ಇಲ್ಲ ಅಂತ ತಮ್ಮ ಸಾಧನೆಯಲ್ಲಿ ಕಾಣುತ್ತಿದ್ರು. ಯಾವುದಾದ್ರೂ ವಚನಗಳು, ಕವಿತೆಗಳು, ಪುಸ್ತಕಗಳು ಯಾವುದಾದ್ರೂ ಬರೆದಿದ್ದಾರೆ ಅಜ್ಜ? ಪುಸ್ತಕಗಳನ್ನು ಭಾಳ ಬರೆದಿದ್ದಾರೆ. ವೇದಗಳ ಮೇಲೆ, ಉಪನಿಷತ್ತುಗಳ ಮೇಲೆ, ಓಕೆ. ಗೀತೆ, ಹಾಂ. ಅಲ್ಲಂ ಪ್ರಭು ವಚನ, ಬಸವಣ್ಣವ್ರ ವಚನಗಳು, ಹಾಂ ರೀ. ಬಸವಣ್ಣವ್ರ ದೀಪ್ತಿ, ಹಾಂ. ಹಿಂಗೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಭಾಳ ಗ್ರಂಥಗಳನ್ನು ಬರೆದಿದ್ದಾರೆ. ಹಾಂ ರೀ. ಮುಖ್ಯವಾಗಿ ಅವ್ರು ಹೇಳಿದಂಥ ವಚನಗಳನ್ನು ಸಿದ್ಧಾನಂದ ಸ್ವಾಮಿಗಳು ಸಂಗ್ರಹ ಮಾಡಿ ಅವರು ಮತ್ತು ಬೇರೆ ಬೇರೆ ಮಾಡಿ ಪ್ರಕಟ ಮಾಡಿದ್ದಾರೆ. ಪುಸ್ತಕಗಳೆಲ್ಲ ಪ್ರಕಟ ಮಾಡಿದ್ದಾರೆ ಅಜ್ಜ? ಮಾಡಿದ್ದಾರೆ. ಹಾಂ ರೀ. ಈಗೆಲ್ಲ ಪುಸ್ತಕಗಳು ಮಾರ್ಕೆಟ್ನಾಗ ಸಿಗ್ತಾವೇನ್ರಿ ಅಜ್ಜ? ಇಲ್ಲೇ ಗ್ರಂಥಾಲಯ ಇದೆ ಅಂತಿದೆ, ಮಠದ ಗ್ರಂಥಾಲಯ. ಹಾಂ ರೀ. ಅಲ್ಲಿ ಬೇಕಾದ್ರೆ ತಗೋಬೋದು, ಮಾರಾಟಕ್ಕೆ. ಇಲ್ಲಿ ಯೋಗಾಶ್ರಮದಲ್ಲಿ, ಇಲ್ಲಿ ಆಶ್ರಮಲ್ಲೇ ಸಿಗುತ್ತೆ ರೀ? ಆಶ್ರಮದಲ್ಲೇ ಸಿಗುತ್ತೆ. ಓಕೆ. ಈ ಪುಣ್ಯ ಸ್ಮರಣೆ ಅಂತೇಳಿ ಈಗ ಅನ್ನಪ್ರಸಾದ ಎಲ್ಲ ಮಾಡಿದ್ರಲ್ಲ ರಜ, ಈಗೇನು ಆಶ್ರಮ ವತಿಯಿಂದನೇ ಮಾಡ್ತಾರೆ ಅಥವಾ ಅವರು ಗುರುಭಕ್ತಿಯಿಂದ ಹೊರಗಡೆ ಯಾರಾದರೂ ಬಂದು ಈ ಥರ ಅನ್ನ ಪ್ರಚಾರ ಏನಾದರೂ ಇಟ್ಟಿರ್ತಾರ, ಅನ್ನದಾಸೋಹ ಅಂತೇಳಿ? ಅನ್ನದಾಸೋಹ ಅಂತಂದ್ರೆ ಇಲ್ಲಿ ಗುರುಗಳ ಗದ್ದಿಗೆ ಪೂಜೆ ಅಂತ ಮಾಡ್ತಾರೆ. ಮಲ್ಲಿಕಾರ್ಜುನ ಶಿವಗಳ ಗದ್ದಿಗೆ ಪೂಜೆ ಮಾಡ್ತಾರೆ. ಹಾಂ ರೀ. ಪೂಜೆ ಯಾರು ಮಾಡಿಸ್ತಾರೆ? ಅವರು ಇದ್ದಂಥ ಪ್ರಸಾದ ಮಾಡಿಸ್ತಾರೆ ಸ್ವಾಮಿಗಳು. ಹಾಂ. ಪ್ರಸಾದ ಮಾಡಿಸಿ ಎಷ್ಟು ದಿನ ಮಾಡಿಸ್ತಾರೆ ರೀ ಪುಣ್ಯ ಸ್ಮರಣೆ? ಒಂದು ದಿವಸ ಪೂಜೆ ಬೆಳಗ್ಗೆ 9 ಗಂಟೆಗೆ ಪೂಜೆ ಮಾಡಿಸ್ತಾರೆ. ಓಕೆ. ಪೂಜೆ ಗದ್ದಿಗೆ ಪೂಜೆ ಆದಮೇಲೆ ಪ್ರಸಾದಕ್ಕೆ ವ್ಯವಸ್ಥೆಯನ್ನು ತಂದಿಟ್ಟಿರ್ತಾರೆ. ಹಾಂ ರೀ. ಬೇಳೆ, ಕಾಳು, ತರಕಾರಿ, ಪಲ್ಯ ಏನೇನು ಬೇಕು, ಅಕ್ಕಿ, ಬೇಳೆ, ಹಾಂ, ಗೋಧಿ, ರವೆ ಎಲ್ಲ ತಂದಿಟ್ಟಿರ್ತಾರೆ. ಅಡುಗೆ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಸಿದ್ದೇಶ್ವರ ತಂದೆ ತಾಯಿಗಳು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಅಥವಾ ಇನ್ನು ಲಿಂಗೈಕ್ಕಾಗಿದ್ದಾರೆ ಅಜ್ಜ? ಸಿದ್ದೇಶ್ವರಪ್ಪನವರು ಊರು ಜನ್ಮಸ್ಥಳ, ಹುಟ್ಟಿದವರು. ಅವರ ತಂದೆ ತಾಯಿಗಳು ಇದಾರಲ್ಲೋ ಗೊತ್ತಿಲ್ಲ. ಈಗ ಮಾತ್ರ ಅವರು ಲಿಂಗೈಕ್ಕಾಗಿರ್ತಾರೆ. ಹಾಂ. ಒಬ್ಬ ಅಣ್ಣ ಮಾತ್ರ ಹೋಗೋದು ಬರೋ ಮಾಡ್ತಾರೆ. ಒಬ್ಬರು ಮಾತ್ರ ನಾವು ನೋಡಿದ್ದೀವಿ. ಈಗ ಇಲ್ಲಿ ಬರೋದು ಹೋಗೋದು ಮಾಡ್ತಾರಜ್ಜ? ಹೋಗೋದು ಬರೋ ಮಾಡ್ತಾರೆ. ಓಕೆ. ಅವ್ರದ್ದು ನೌಕರಿ ಇದೆ. ಮೊದಲು ಹುಣಗುಂದಲ್ಲಿದ್ದರು ಅವರು. ಓಕೆ. ಈಗ ಮತ್ತೆ ಬಿಜಾಪುರಿಗೆ ಟ್ರಾನ್ಸ್ಫರ್ ತಗೊಂಡು ಬಂದಿದ್ದಾರೆ. ಈಗ ಇಲ್ಲಿದ್ದು ಉಸ್ತುವಾರಿಗಳೆಲ್ಲ ಸದ್ಯಕ್ಕೆ ನೀವೇ ನೋಡ್ಕೋತಿದ್ದೀರಿ? ಈಗ ಉಸ್ತುವಾರಿ ಸ್ವಾಮಿಗಳಂತ ಇನ್ನೊಬ್ಬರು ಇದೆ, ಬಸವಲಿಂಗ ಸ್ವಾಮಿ. ನಾನು ಬಸವರಾಜ ಸ್ವಾಮಿ ಅಂತ. ಓಕೆ. ಓಕೆ. ಹಾಂ. ಸಿದ್ದೇಶ್ವರಪ್ಪ ಇದ್ದಾಗ ಈ ಮಠಕ್ಕೆ ಸೇರ್ಪಡೆ ಆಗಿದ್ದೀವಿ. ಹಾಂ. ಆದಮೇಲೆ ಕೆಲವೊಮ್ಮೆ ಅವರೇ ದೇಶ ಸಂಚಾರ ಹೋಗ್ತಾ ಸ್ವಲ್ಪ ದಿವಸ ತಿರುಗಾಡುವ, ಆ ಕಡೆ ಹರಿದ್ವಾರ ಅಂತ ಹಾಂ, ಆ ಕಡೆ ಒಂದು 4 ವರ್ಷ ನೋಡಿಕೊಂಡು ಮತ್ತೆ ವಾಪಸ್ ಅದಕ್ಕೆ ಬಂದಿದ್ದೀನಿ. ಈಗ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ರೀ, ಸ್ವಲ್ಪ ಜನ ಅವ್ರ ಬಟ್ಟೆಗಳು ಅವರೇ ತೊಳ್ಕೊಳ್ತಿದ್ರು ಅಂತ. ಹೇಗೆ ಸರ್, ಅವರೇ ತೊಳ್ಕೊತಿದ್ರು ರಜ? ಅವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸೇವೆಯನ್ನು ತಾವು ಮಾಡ್ಕೊತಿದ್ರು. ಬರ್ಬರ್ತಾ ಸ್ವಲ್ಪ ವಯಸ್ಸು ಜಾಸ್ತಿ ಆದಮೇಲೆ ಇಬ್ಬರು ಸೇವಾದಾರ ಇರ್ತಿದ್ರು. ಒಬ್ಬರು ಅಡುಗೆ ಮಾಡಿಕೊಡೋರು, ಹಾಂ ರೀ, ಇನ್ನೊಬ್ಬರು ಬಟ್ಟೆ ತರ್ತಾರೆ. ಹಾಂ ರೀ. ಸ್ವಲ್ಪ ಸಹಾಯಕ್ಕಾಗಿ ಇಬ್ಬರು ಸ್ವಾಮಿಗಳು ಕಾಯಂ. ಹಾಂ ರೀ.
ಇಲ್ಲಿ ಪುಸ್ತಕಗಳೆಲ್ಲ ಇಲ್ಲಿ ನಿಮ್ಮ ಈ ಸದ್ದು ಒಳಗಡೆ ಏನಾದರೂ ಅವರು ಓದ್ತಿರೋ ಪುಸ್ತಕಗಳಾಗಿರ್ಬಹುದು ಮತ್ತು ಧರಿಸ್ತಿರೋ ಬಟ್ಟೆ ಕವನಗಳು ಯಾವುದಾದ್ರೂ ಪುಸ್ತಕಗಳು ಸಿಗುತ್ತಾ ಅಜ್ಜ ಈಗ ಏನಾದರೂ ನಿಮ್ಗೆ ತೋರಿಸೋದಕ್ಕೆ? ಪುಸ್ತಕಗಳು, ಬಟ್ಟೆಗಳು, ಅವರು ಉಪಯೋಗ ಮಾಡೋಂಥ ಕುರ್ಚಿ, ಟೇಬಲ್ಲು, ಹಾಂ ರೀ. ಮತ್ತು ಬೇರೆ ಬೇರೆ ಏನು ವಸ್ತುಗಳು ಇದ್ದರೆ ವಸ್ತುಗಳು ಇದೆಯಲ್ಲ ಹಾಂ ರೀ. ಅವನ್ನೆಲ್ಲ ಅವ್ರ ರೂಮಲ್ಲಿ ಇತ್ತು. ಅವ್ರ ರೂಮ್ ಕೀಲಿ ಹಾಕಿದ್ರು, ಕೀ ಹಾಕಿದ್ದಾರಾ? ಲಾಕ್ ಮಾಡಿದ್ರು. ಓಕೆ ಓಕೆ. ಅಲ್ಲಿ ಯಾರು ಹೋಗೋಂಗಿಲ್ಲ. ಸುಮ್ಮನೆ ಹೊರಗಿಂದ ಅವರು ಒಂದು ಭಾವಚಿತ್ರದ ಫೋಟೋ ಇರ್ತಾರೆ, ಆ ಫೋಟೋಗೆ ನಮಸ್ಕಾರ ಮಾಡಿ ಕೆಳಗೆ ಹೋಗ್ತೀವಿ ಅಷ್ಟೇ. ಅಂದರೆ ಅಜ್ಜ ಅವ್ರ ಬಗ್ಗೆ ನಾವು ಕೇಳಬೇಕಾದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಈಗ ನಮ್ಮೂರಲ್ಲಿ ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಗೊತ್ತಿದ್ದಾರೆ. ಎಲ್ಲರ ಮನೆಯಲ್ಲಿ ದೇವ್ರ ಫೋಟೋ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲರ ಮನೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ಅಂತೂ ಇದ್ದೇ ಇರುತ್ತೆ. ಅಷ್ಟೊಂದು ಸರಳ ಜೀವಿ, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿತ್ವ ಅವ್ರದ್ದು. ಅವರಿಂದ ನಿಮಗೆ ಏನು ಕಲ್ತಿದ್ದೀರಿ, ಏನು ಕಲಿಬೇಕು, ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಕ್ಕಾಗುತ್ತಾ? ಅವ್ರದ್ದು ಅತಿಯಾದ ಸಿಂಪಲ್ ಜೀವನ, ಸರಳ ಜೀವನ, ಇನ್ನೊಬ್ಬರಿಗೆ ತೊಂದರೆ ಕೊಡೋರಲ್ಲ. ಹಾಂ ರೀ. ಯಾರಿಗೂ ತೊಂದರೆ ಕೊಡೋರಲ್ಲ. ಹಾಂ ರೀ. ಹಲವಾರು ವ್ಯಕ್ತಿಗಳ ಭಕ್ತರ ಮನಸ್ಸನ್ನು ಅರಳಿಸುವಂಥ ಸ್ವಭಾವ ಅವರು. ಅವರಲ್ಲಿ ಭಾಳ ವಿದ್ಯಾವಂತರಿದ್ದರು. ಹಾಂ. MA PhD ಶಾಲೆಯನ್ನು ಓದಿದ್ದರು. MA PhD ಆಗಿತ್ತು ರೀ? MA PhD ಓದಿದ್ರು. ಓಕೆ. ಕೊಲ್ಲಾಪುರದಲ್ಲಿ ಅಧ್ಯಯನ ಮಾಡಿದ್ರು. ಹಾಂ. ಇಲ್ಲಿ ಮಲ್ಲಿಕಾರ್ಜುನ ಶ್ರೀಗಳಿದ್ದಾಗ ಇಲ್ಲಿ ಬಂದು ಸೇರ್ಪಡೆ ಆಗ್ತಾರೆ. ಹಾಂ. ಅವರು ಭಾಳ ವರ್ಷದಿಂದ ಇಲ್ಲೇ ಇರಕತ್ತಿಲ್ಲ. ಮಲ್ಲಿಕಾರ್ಜುನಪ್ಪಳು ಅವರೇ ಶಿಷ್ಯರ ಅಂಥೇಳಿ ಅವ್ರನ್ನ ಉತ್ತರಾಧಿಕಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯರಾಗಬೇಕಾದ್ರೆ ನಾನು ಇವಾಗೇ ಅವ್ರಿಗೆ ಮುಂಚೆನೇ ಗೊತ್ತಿತ್ತಂತಲ್ರಿ ಅಜ್ಜ, ಅದೇ ನಿಜನ? ಅವ್ರು ಹೇಳಿದ್ರಂತಲ್ಲ. ಅವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗತ್ತಿದ ಕೂಡಲೇ ಹಾಂ, ಅವ್ರಿಗೆ ಅಂದಾಜು ಗೊತ್ತಾಗಿತ್ತು. ಹಾಂ, ಇನ್ನು ಆಯುಷ್ಯ ಮುಗಿದಿದೆ, ದೇಹ ತ್ಯಾಗ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಅವರು ಆ ದೇಹ ತ್ಯಾಗ ಆಗೋಕ್ಕಿಂತ ಮೊದಲೇ ಅವರು ತಮ್ಮ ದೇಹವನ್ನು ಅಗ್ನಿ ಸ್ಪರ್ಶ ಮಾಡಬೇಕು, ಇಡೀ ಗುಂಡಾರಗಳನ್ನು ಕಟ್ಟಬೇಕು, ನದಿಯಲ್ಲಿ ಆ ಚಿತಾಭಸ್ಮವನ್ನು ತೇಲಿಬಿಡಬೇಕು, ಮುಗಿಸಬೇಕು ಅಂತ ಹೇಳಿದ್ರು ಅವರು. ಆ ರೀತಿ ಅವರು ಯಾವ ರೀತಿ ಅವರ ಸಂಕಲ್ಪ ಇತ್ತು, ಯಾವ ರೀತಿ ಅವರ ಆಸೆ ಇತ್ತು, ಆ ಆಸೆಯನ್ನೇ ಎಲ್ಲ ಗುರುಗಳು ಸಮಾಜ ಭಕ್ತರು ಕೂಡಿಕೊಂಡು ಕೂಡಲ ಸಂಗಮದಲ್ಲಿ ಅವರು ಚಿತಾಭಸ್ಮವನ್ನು ಒಯ್ದು ನದಿಯ ಮಧ್ಯದಲ್ಲಿ ಅಲ್ಲಿ ಬಿಟ್ಟಿದ್ದಾರೆ. ಓಕೆ. ಇಲ್ಲಿ ನಮ್ಗೆ ಸದ್ಯಕ್ಕೆ ಈಗ ಆಶ್ರಮದಲ್ಲಿ ನೋಡಬೇಕಾದ್ರೆ ಅವರು ಉಪಯೋಗಿಸೋ ಯಾವ ವಸ್ತುಗಳನ್ನು ಇವಾಗ ನೋಡೋಗಿಲ್ಲ, ಕೀಲಿ ಒಳಗಡೆ ಲಾಕ್ ಮಾಡಿದ್ದಾರೆ ಸರ್. ಅವರು ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಯಾರು ಇನ್ನು ಬಳಸಿಲ್ಲ. ಓಕೆ. ಹಾಂ. ಅಂತಂದ್ರೆ ಅವರು ಕಾಟಗಳು, ಮೇಜು, ಟೇಬಲ್, ಕುರ್ಚಿ, ಬೆಡ್, ಹಾಸಿಗೆಗಳು, ಮಂಚೂರದಾನ, ಓಕೆ, ಇವೆಲ್ಲವುಗಳನ್ನು ಅಲ್ಲೇ ಅವರು ಇರ್ತಕ್ಕಂಥ ರೂಮ್ನಲ್ಲಿ ಇಟ್ಟು ಲಾಕ್ ಮಾಡಿ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ರಂತ ಹೇಳ್ತಿದ್ರು. ಅದು ಮಾತ್ರ ನಿಜ. ಪ್ರತಿ ದಿವಸ ಅವರು ಭಾಳ ಎಚ್ಚರದಿಂದ ಇರೋರು. ಮಿನಿಮಮ್ 5 ಗಂಟೆ, 4:15, 4, ಸಾಮಾನ್ಯವಾಗಿ 5 ಗಂಟೆ ನೋಡಿಗೆ ಹೊರಗೆ ಬಂದೇ ಇರೋರು. ಹಾಂ. ಏನು ಅಜ್ಜ ಈಗ ಅವ್ರು ಬೆಳಿಗ್ಗೆ ಬೇಗ ಎದ್ದೇನು ಧ್ಯಾನ ಮಾಡ್ತಿದ್ರ, ಯೋಗ ಧ್ಯಾನಗಳು ಈ ಥರ ಮಾಡ್ತಿದ್ರ ಬೆಳಿಗ್ಗೆ ಎದ್ದು? ಬೆಳಗಿನ ಜಾವದಲ್ಲಿ ಎದ್ದು ಅವರು ವಾಕಿಂಗ್ ಹೋಗ್ತಿದ್ರು. ಹಾಂ. ವಾಕಿಂಗ್ 4:15, 5 ಗಂಟೆ ಅಷ್ಟೊತ್ತಿಗೆ ಒಂದು ಕಾರ್ ಗಾಡಿ ತೆಗೆದುಕೊಂಡು ಊರು ಹೊರಗೆ ಎಲ್ಲಿ ಬಯಲು ಜಾಗ ಇರ್ತದೆ, ಶುದ್ಧವಾದಂಥ ಆಕ್ಸಿಜನ್ ಎಲ್ಲಿ ಇರತಕ್ಕಂಥ ಸ್ಥಳ ಇರ್ತದೆ, ಕತ್ತಲೆ ಇರದೇ ಇರತಕ್ಕಂಥ ಮೋಟ್ರ್ ವಾಹನಗಳು ಬರದೇ ಇರತಕ್ಕಂಥ ಸ್ಥಳ ಎಲ್ಲಿ ಇರ್ತದೆ ಅಂಥ ಸ್ಥಳದಲ್ಲಿ ವಾಕಿಂಗ್ ಹೋಗ್ತದೆ. ಓಕೆ ಓಕೆ. ಈಗ ಸಿದ್ದೇಶ್ವರ ಸ್ವಾಮಿಗಳು ಅವ್ರಿಗೆ ಮುಂಚೆನೇ ನಾವು ಲಿಂಗೈಕ್ಯ ಆಗ್ತೀವಿ, ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ಅವ್ರು ಏನಾದರೂ ಹೇಳಿದ್ರು ಅಜ್ಜ ಆಶ್ರಮ ಹೀಗೆ ನಡೆಸಬೇಕು, ಆಮೇಲೆ ಆ ಥರ ಏನಾದರೂ ಇನ್ಫಾರ್ಮೇಷನ್ ಈ ಥರ ನಾವು ಇದು ಆದಮೇಲೆ ಆಶ್ರಮ ಹೇಗೆ ನಡೆಸೋದು ಮತ್ತು ಈ ಉಸ್ತುವಾರಿ ನೋಡ್ಕೊಳ್ಳೋದಾಗಿರ್ಬೋದು, ಆ ಜವಾಬ್ದಾರಿಗಳು ಯಾರಿಗಾದ್ರೂ ವಹಿಸ್ಬೇಕು ಥರ ಏನಾದರೂ ಹೇಳಿದ್ರಾ? ಜವಾಬ್ದಾರಿ ಅಧ್ಯಕ್ಷರುಗಳು ಮಾತ್ರ ಇದ್ರಲ್ಲಿ, ಅಧ್ಯಕ್ಷರುಗಳು ಅಂತ ನೇಮಿಸಿದ್ರು. ಅವರೇ ಈಗಾದರೂ ಮುಂದುವರಿದ್ದಾರೆ. ಓಕೆ. ಎಲ್ಲರೂ ಶಾಂತಿ ಸಮಾಧಾನದಿಂದ ಧಾರ್ಮಿಕವಾಗಿ ನಡೆಯಲಿ, ಒಳ್ಳೆ ತತ್ವಗಳನ್ನು ಪ್ರಚಾರ, ಎಲ್ಲರೂ ಒಳ್ಳೆ ಸರಿಯಾಗಿ ಹೊಂದಾಣಿಕೆ, ಒಳ್ಳೆ ವಿದ್ಯೆಗಳನ್ನು ಕಲಿಯಲಿ, ಅದನ್ನು ನಿಯಮಿತವಾಗಿ ಪ್ರಚಾರ ಮಾಡಿ ಅಂತಕ್ಕಂಥ ಭಾವನೆ ಒಳಗಡೆ ಎಲ್ಲ ಶಿಷ್ಯರ ಮೇಲೆ ಕರುಣಾಭಾವದವರು. ಓಕೆ. ಈಗ ಅನ್ನಪ್ರಸಾದ ದಿನಾಲೂ ಇರುತ್ತಾ ಅಜ್ಜ ಅಥವಾ ವಾರಕ್ಕೆ ಒಂದು ಸಲ ಇರುತ್ತಾ? ಈಗ ಅನ್ನಪ್ರಸಾದ ವ್ಯವಸ್ಥೆ ದಿನಾಲೂ ಮುಂಜಾನೆ 10 ಗಂಟೆಗೆ ಒಮ್ಮೆ, ಓಕೆ, ಸಾಯಂಕಾಲ 6:30 ಈ ರೀತಿ ಪ್ರಸಾದ ವ್ಯವಸ್ಥೆ ಇರ್ತದೆ ಇಲ್ಲಿ ಸ್ವಾಮಿಗಳಿಗೆ. ಓಕೆ. ಇನ್ನು ಭಕ್ತಾದಿಗಳಿಗೆ ಅದು ಕಾಯಂ 10 ಗಂಟೆಗೆ ಶುರು ಆಗ್ತಿಲ್ಲ, 3 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಓಕೆ. ಅಲ್ಲಿ ಅನ್ನ, ಸಾಂಬಾರು, ಪಾಯಸ.
ಹೊರಗಡೆಯಿಂದ ಯಾರಾದರೂ ಬಂದಿರ್ತಾರಲ್ರಿ ಅಜ್ಜ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ಮತ್ತು ಊಟಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಅಜ್ಜ ಇಲ್ಲಿ ಆಶ್ರಮದಲ್ಲಿ? ದೂರಿಂದ ಇವಾಗ ಸಿದ್ದೇಶ್ವರ ಆಶ್ರಮ ನೋಡೋದಕ್ಕೆ, ಅವ್ರನ್ನ ದರ್ಶನ ಪಡ್ಕೊಳ್ಳೋದಕ್ಕೆ ಬಂದಿರ್ತಾರಲ್ಲ ದೂರಿಂದ ಊರುಗಳಿಂದೆಲ್ಲ, ಅವ್ರಿಗೆಲ್ಲ ಇಲ್ಲಿ ವ್ಯವಸ್ಥೆ ಇದೆಯಾ ಅಜ್ಜ ಇವಾಗಲೂ ಕೂಡ? ಊರಿಂದ ಬಂದವರಿಗೆ ಅಧ್ಯಕ್ಷರು ಪರ್ಮಿಷನ್ ಕೊಟ್ಟರೆ ಅಂಥವ್ರು ಮಾತ್ರ ಇರಂತ ಹೇಳ್ತಾರೆ. ಓಕೆ, ಹಾಂ. ಈಗ ಅದು ಸಹಿತ ಎಷ್ಟೋ ಜನ ಅದು ಊರಿಂದ ಬಂದವರು ತಾಪತ್ರೆಯಲ್ಲಿ ತೊಂದರೆ ಇದ್ದವ್ರು ಬಂದು ಗುರುಗಳ ಭೇಟಿ ಹಾಂ 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 ಸೊ ಅವ್ರಿಗೆ ಆತ್ಮೀಯರ ಅಂತ ಒಬ್ಬರು ಯಾರು ನೇಮಿಸಿದ್ರು, ಹಾಂ. ಅವ್ರ ಅಭಿಪ್ರಾಯ ಕೇಳ್ಕೊಂಡು ಅವರು ಇರೋದು ಬಿಡೋದನ್ನು ನಿರ್ಧಾರ ಮಾಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಅಜ್ಜರಿ. ಸಿದ್ದೇಶ್ವರ ಸ್ವಾಮಿಗಳಿಗೆ ಇಷ್ಟೊಂದು ನಮಗೆ ವಿಚಾರಗಳನ್ನು ತಿಳಿಸಿದ್ದಕ್ಕೆ ನಮಸ್ಕಾರ ರೀ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಸ್ವಾಮಿಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಸಿಕ್ತು. ಬಟ್ ಅವರು ಉಪಯೋಗಿಸೋ ಯಾವ ವಸ್ತುಗಳನ್ನು ನೋಡೋಕ್ಕಾಗಲ್ಲ ಇವಾಗ. ಇಲ್ಲಿ ಹೋದರೆ ಇಲ್ಲಿ ಫಾರೆಸ್ಟ್ ಇದೆ, ಹಿಂದುಗಡೆ ಎಲ್ಲ ಗಿಡಗಳಿದೆ ಜಾಸ್ತಿ. ಇಲ್ಲೆಲ್ಲ ಇಲ್ಲಿ ಹಿಂದೆ ತುಂಬ ಜಾಗ ಇದೆ ಇಲ್ಲಿ, ಬಟ್ ಇಲ್ಲೆಲ್ಲ ಕಾಡು ಟೈಪ್ ಇದೆ, ಗಿಡಗಳಿದೆ ಜಾಸ್ತಿ, ಗಿಡ ಮರ ಬಳ್ಳಿಗಳಿದೆ ಇಲ್ಲಿ. ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೀವಿ ನಾವು ಸಿದ್ದೇಶ್ವರ ಆಶ್ರಮಕ್ಕೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಆಶ್ರಮದಿಂದ ಹೊರಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಹೇಗಿದೆ. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸಿದ್ದೀವಿ ಅಂದ್ಕೊಂಡಿದ್ದೀವಿ. ನಮ್ಮೂರಲ್ಲಿರೋ ಯಾವುದಾದ್ರು ಪ್ಲೇಸ್ ಬಗ್ಗೆ ಆಗಿರ್ಬೋದು, ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಆಗಿರ್ಬೋದು, ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಗ್ರೌಂಡ್ ಇದೆ ಆಟಾಡೋದಕ್ಕೆ. ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ. ಹಾಯ್. ಸಿದ್ದೇಶ್ವರ ಸ್ವಾಮಿಗಳು ಬರೆದಿರೋ ಜ್ಞಾನ ಭಂಡಾರ ಅಂತ ಕೆಲವೊಂದು ಬುಕ್ಸ್ ಇದೆ, ಒಳಗಡೆ ತೋರಿಸ್ತೀನಿ. ಒಳಗಡೆ ತೋರಿಸ್ತೀವಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಸಿದ್ದೇಶ್ವರ ಸ್ವಾಮಿಗಳು ಬರೆದಿರೋದೇ ಬುಕ್ಸ್. ಇಷ್ಟೊಂದು ಬುಕ್ಸ್ ಎಲ್ಲ ಬರೆದಿದ್ದಾರೆ ನೋಡಿದು. ಇಂಚರ ಅಂತ, ಮತ್ತು ಅಷ್ಟೋತ್ತರ ಶತ ಜಪಾವಳಿ ಅಂತ ನೋಡಿ. ಇಷ್ಟೆಲ್ಲ ಬರೆದಿರೋ ಸಿದ್ದೇಶ್ವರ ಸ್ವಾಮಿಗಳು ಬರೆದಿರೋ ಬುಕ್ಸ್ ಇದೆಲ್ಲ. ತುಂಬ ಬರೆದಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇದೆ ನಮಗೆ. ನಮ್ಮ ಜೀವನದಾರಿ ನೋಡ್ಕೊಳ್ಳೋದಕ್ಕೆ ಅವರು ಬರೆದಿರೋ ಕೆಲವೊಂದು ಪುಸ್ತಕಗಳು ಓದಿದರೆ ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳು ಮಾಡ್ಕೊಳ್ಬೋದು. ಅಷ್ಟು ಒಳ್ಳೆ ಪುಸ್ತಕಗಳನ್ನು, ಗ್ರಂಥಗಳನ್ನು, ಕವನಗಳನ್ನು ಬರೆದಿದ್ದಾರೆ ಅವರು. ವಚನಗಳನ್ನು ಕೂಡ ಬರೆದಿದ್ದಾರೆ. ಜ್ಞಾನ, ವಿಜ್ಞಾನ, ಯೋಗ, ಬದುಕು, ಭಗವಂಚಿತನ ನೋಡಿ ಎಷ್ಟೊಂದು ಬುಕ್ಸ್ ಎಲ್ಲ ಬರೆದಿದ್ದಾರೆ. ದಿವ್ಯ ಧ್ಯಾನ ಯೋಗ ಅಂತ ಬರೆದಿದ್ದಾರೆ. ದೇವದೃಷ್ಟಿ, ತುಂಬ ಫೋಟೋಸ್ಗಳು ಇದೆ ಇಲ್ಲಿ, ಬುಕ್ಸ್ ಇದೆ. ಇದೆಲ್ಲ ಸಿದ್ದೇಶ್ವರ ಸ್ವಾಮಿಗಳು ಬರೆದಿರೋದೇ ಪುಸ್ತಕಗಳಿವೆಲ್ಲ. ದೇವಮಂಡಲ, ಪ್ರವಚನ ಗುಚ್ಛ, ತುಂಬ ಪುಸ್ತಕಗಳಲ್ಲಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಪುಸ್ತಕಗಳು ಬರೆದಿದ್ದಾರೆ. ಅವರು ಬರೆದಿರೋ ಎಲ್ಲ ಪುಸ್ತಕಗಳು ಕೂಡ ಸಿಗುತ್ತೆ ಇಲ್ಲಿ. ಜ್ಞಾನೋಪಾಸನ, ಧರ್ಮಾಮೃತ, ಧರ್ಮಕರ್ಮ, ನೋಡಿ ಫ್ರೆಂಡ್ಸ್.
ಅವ್ರ ಫೋಟೋಸ್ ಎಲ್ಲ ಇದೆ. ಫೋಟೋಸ್ ಇದೆ ಇಲ್ಲಿ. ಆಯಿತಾ ಫ್ರೆಂಡ್ಸ್, ಎಲ್ಲ ತೋರಿಸಿದ್ದೀವಿ ಅಂದ್ಕೊಂಡಿದ್ದೀವಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.